ಈ ಪ್ರಕರಣ ತೀವ್ರತೆ ಹೆಚ್ಚಾಗಿದೆ ಅಂತಂದ್ರೆ ಈ ಪ್ರಕರಣ ತೀವ್ರತೆ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಈಗ ಪ್ರಿಯಾಂಕರ್ಗೆ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನಿಲ್ಲ ಅಂತ ಅನ್ಸುತ್ತಾ ಮೇಲ್ನೋಟಕ್ಕೆ ತಮಗೆ? ಆ ಪ್ರಿಯಾಂಕ್ ಖರ್ಗೆ ಹೀರೋ ಮಾಡೋ ಸೆಲೆಕ್ಟ್ ಮಾಡ್ಲಕತ್ತಾರ ಅಂತ ಅರ್ಥ ಆಗ್ತದೆ. ಇದು ಪ್ರಿಯಾಂಕ್ ಖರ್ಗೆ ಅವರಿಗೆ ತೀರಾ ಎಲ್ಲ ಆಲ್ ಇಂಡಿಯಾ ಲೆವೆಲ್ಲ ಹೊರ ದೇಶದಾಗ ಹೋಗ್ಬೇಕಲ್ಲ ಹೆಸರು ಅವ್ರದ್ದು. ಇವ್ರ ಕೂತಿ ಅವ್ರಿಗೆ ಹೀರೋ ಮಾಡ್ದಂಗೆ ಸರ್. ಯಾವ ವಿಷಯನೇ ಇಲ್ಲ ಅಂದಾಗ ಅವ್ರ ಬಗ್ಗೆ ಸುಮ್ಮ ಅನ್ಯಸರಿ ಮಾತಾಡ್ತಾರೆ. ಅದಕ್ಕೆ ಬಗ್ಗೆ ನಾನು ಹ್ಯಾಂಗೆ ಹೇಳ್ತಾರೆ ನಿಮ್ಗೆ ಗೊತ್ತಾ? ನಾವು ರಾಜಕೀಯ ಮನುಷ್ಯ ಅಲ್ಲ, ನಾವು ಕಾಂಟ್ರಾಕ್ಟರ್ ಮನುಷ್ಯ. ನನ್ನ ಅಭಿಪ್ರಾಯ ಏನು ರೀ, ಪ್ರಿಯಾಂಕ್ ಖರ್ಗೆ ಅವರಿಗೆ ಏನದ ಅವ್ರ ಹೆಸರಿಂದ ತೀರಾ ಮೇಲೆ ಎತ್ತರ ಕೊಯ್ಬೇಕು ಅಂತೇಕೆ ಅಂತೇಳಿ ರಿಪೋರ್ಟ್ ಬಂದ ನಂತರ ಅವ್ರು ಏನು ತಪ್ಪಿಸ್ತಿರ್ತಾರೆ ಅದು ನೀವು ಬೇಕಾದ್ರೆ ಮಾಡಿರಿ, ಬೇಡ ನನಗೆಲ್ಲ. ಆದರೆ ಇವ್ರ ಕೂತಿ ಪ್ರಚಾರ ಮಾಡ್ಲಕ್ಕತ್ತನ್ನೋದು ನನ್ನ ಅನಿಸಿಕೆ ಏನು ರೀ ಅವ್ರ ಬಗ್ಗೆ ಅದಾಗ. ಹಾಂ, ಈಗ ಸಚಿನ್ ಪಾಂಚಾಳ ಈಗ ಗುತ್ತಿಗೆದಾರ ಸಂಘದಲ್ಲಿದೆ, ಅದ್ರ ಬಗ್ಗೆ ಮಾಹಿತಿ ಕಲೆ ಆಗ್ತಿದ್ದೀರಾ? ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಬೆಂಗಳೂರು ಆಗಿರ್ಬೋದು, ಬೀದರ್ ಆಗಿರ್ಬೋದು, ಅವ್ರಲ್ಲಿ ಏನೋ ಇದರಲ್ಲಿ ಏನಾದ್ರು ಸದಸ್ಯರಾಗಿದ್ದಾರಾ, ಹೇಗೆ ಗುತ್ತಿಗೆದಾರರಾಗಿದ್ದಾರಾ ಅಂತ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿನಿ ಸರ್. PWD ಮಾಡ್ಕೊಂಡಿನಿ, ಜಿಲ್ಲಾ ಪಂಚಾಯತಲ್ಲಿ ಮಾಡ್ಕೊಂಡಿನಿ. ಅವರು ಈಗ ನಾವು ಅವ್ರ ಫಸ್ಟ್ ರಿಜಿಸ್ಟ್ರೇಷನ್ನ PWD ಮಾಡಿಸ್ಬೇಕು. ಜಿಲ್ಲಾ ಪಂಚಾಯತ್ ಇರಿಗೇಷನ್ದಾಗ ಮಾಡಿಸೋ ಅವಶ್ಯಕತೆ ಇಲ್ಲ. PWD ರಿಜಿಸ್ಟ್ರೇಷನ್ ಮಾಡ್ಕೊಂಡೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅವರು. ಇದು ತಂದಿದ್ದಂಗೆ PWD. ಇಲ್ಲಿ ನಾವು ಮಕ್ಕಳು ಹುಟ್ಟಿದ ಮೇಲೆ ನಾವು ಬೇರೆ ಡಿಪಾರ್ಟ್ಮೆಂಟ್ ಬೇಕಾದ್ರೆ ಹೋಗ್ಬೋದು. ಅದಕ್ಕೆ ಅವರು PWD ರಿಜಿಸ್ಟ್ರೇಷನ್ನೇ ಮೊದಲು ಫಸ್ಟ್ ಮೇನ್. ಬೇರೆ ಎಲ್ಲಿ ಆದ್ರೂ ಅದು ಅರ್ಥ ಇಲ್ಲ, ಅದಕ್ಕೆ ಆಗಲ್ಲ. ಈ PWD ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿ ಬೇರೆ ಡಿಪಾರ್ಟ್ಮೆಂಟ್ ಮಾಡ್ಬೇಕು. ಅದಾಗ ಎಲ್ಲಿ ಅವ್ರದ್ದು ಸುಳು ಸಿಕ್ಕಿಲ್ಲ. ದಯಮಾಡಿ ಅವ್ರು ಯಾರೇ ಮನೆಯವರು ಅವ್ರು ಬರೋ ರಿಜಿಸ್ಟರ್ ಕಾಪಿ ಗಿಪಿ ಇತ್ತು ಮಾಡ್ತೋಕ್ಕಿಂತ ಈಗ ನಿಮ್ಮ TV ನಾವೇನಾದ್ರು ಮುಂಜಾನೆ ಕೇಳಿದ್ರು. ಅವ್ರ ಸಿಸ್ಟರ್ಗೆ ಫೋನ್ ಮಾಡಿದೆವು ನಾವು, ಏನೋ ಅವರು ಅಸೋಸಿಯೇಷನ್ದವ್ರು ಏನದ ನಮ್ಮ ತಮ್ಮ ಹುಟ್ಟಿಲಿ ಅಂತಾರೆ ಅತ್ತಕ್ಕಿಂತ ಅಂತಾರೆ ಅಂತ ಹೇಳಿದ್ರು. ಆ ತಾಯಿ ತಂಗಿ ಅಚ್ಚನಾಗಿತ್ತಂದ್ರೆ ನಮಗೊಂದು ಕಾಪಿ ಕಳಿಸಿದ್ರೆ ಹುಡುಕಾಡೋ ಅವಶ್ಯಕತೆನೇ ಬರಲ್ಲ. ನಾವು ಸಪೋರ್ಟ್ ಮಾಡ್ತೀವಿ. ಪಾಪ ಅವ್ರು ನೋವಾಗ್ಯದ. ಪಂಚಾಳ ಸತ್ತಿದ್ದು ಏನು ನಮಗೇನದು ಒಳ್ಳೆಯದಲ್ಲ. ಪಾಪ ಒಬ್ಬ ಹುಡುಗ ಯುವಕ ಬೆಳೆಯವ ಏನು ರೀ ಆತ ಒಂದು ಯಾರೇ ಕಾಂಟ್ರಾಕ್ಟ್ಗಳು ನಾವು ಹೇಳ್ತೇವೆ, ನಾವು ನಿಮ್ಮ ಹಿಂದಿದ್ದೆವು, ಆತ್ಮಹತ್ಯೆ ಮಾಡ್ಕೊಳ್ಬೇಡ್ರಿ, ನಿಮ್ಮ ಸಪೋರ್ಟ್ಗಿದ್ದೇವೆ ನಾವು. ನಿಮಗೆ ಏನೇ ತೊಂದರೆ ಬಂದರೆ ನಿಮ್ಮ ತೊಂದರೆದಾಗೆ ಸಹಾಯ ಆಗ್ತೇವೆ. ನಿಮ್ಗೆ ಯಾವಾಗಲೂ ನಿಮ್ಮ ಇದಕ್ಕೆ ನಾವು ಇದು ಇರ್ತೇವೆ. ಒಂದೇ ಬಂದ್ರೆ ಇಲ್ಲಿ ಆಫೀಸರ್ಸ್ ಏನ್ರಿ ಹೇಳಿ ನಾವು ಇದು ಸೀರಿಯಲ್ ಪ್ರಕಾರ ಪೇಮೆಂಟ್ ಕೊಡೋತ್ತಿದ್ದೆವು. ನಿಮ್ಗೆ ಏನ್ರಿ ದವಾಖಾನೆ ಇತ್ತು, ಲಗ್ನ ಮುಹೂರ್ತ ಇತ್ತು, ಅದನ್ನ ಪೇಮೆಂಟ್ ಕೊಡೋಂಥ ವ್ಯವಸ್ಥೆ ಮಾಡ್ತೇವೆ. ನಿಮಗೆ ಸೀರಿಯಲ್ ಬಿಟ್ಟು ನಾವು ಪಾಪ ತೊಂದರೆದಾಗ ನಾವು ಕೊಡ್ರಿ ಅಂತೇಳಿ ಎಲ್ಲ ಸರ್ಕಾರ ಗಮನಕ್ಕೆ ತಂದು ಕಿಸಿದ್ರೆ ವ್ಯವಸ್ಥೆ ಮಾಡ್ತೇವೆ. ಅದು ನಾವು ಅದಕ್ಕೆ ದಯಮಾಡಿ ಯಾರು ಏನದ ಈ ಪಾಂಚಾಳಿ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡು ಹಂಗೆ ದಯಮಾಡಿ ಯಾವ ಕಾಂಟ್ರಾಕ್ಟ್ರ್ ಆತ್ಮಹತ್ಯೆ ಮಾಡ್ಕೊಳ್ತೇಳಿ ನಾವು ಬೆಳಗಾವಿ ಅಧಿವೇಶನದಾಗ ಮಾನ್ಯ ಎಲ್ಲ ಕಾಂಟ್ರಾಕ್ಟ್ರಿಗೆ 2000 ಕಾಂಟ್ರಾಕ್ಟ್ನ ಇರ್ತದೆ ಎಲ್ಲರಿಗೆ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಇವತ್ತು ಕೈ ಜೋಡಿಸಿ ಕೇಳ್ಕೊತೀನಿ. ಎಲ್ಲ ಕಾಂಟ್ರಾಕ್ಟ್ರು ನಿಮ್ಗೆ ಹಿಂದಿದ್ದೇವೆ ನಾವು ಏನೇ ಮಾಡಿ ಕಿಸ್ನರಿ ಏನದ ಇದು ಮಾಡ್ತೇವೆ. ಅದಕ್ಕೆ ನಮಗೆ ಏನದ ನೀವು ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಬೇಡ್ರಿ. ಅದಕ್ಕೆ ದಯಮಾಡಿ ತಾವು ಏನದ ಇವತ್ತು ನಾವು ಏನೇ ಮಾಡಿಕೊಂಡು ಇವತ್ತು ನಾವು ಏನದ ಏನೋ ಈ ಸರ್ಕಾರ ಬಗ್ಗೆದಾಗ ನಮಗೇನು ನಡೆಸೋಗುತ್ತ ರೀತಿ ಏನು ಈ ರೀತಿಗಳ ಬಗ್ಗೆದಾಗ ನಾವು ಒಂದು ಡಿಸ್ಪ್ಲೇ ಮಾಡಿ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಸಾಹೇಬ್ರಿಗೆ ಒಂದು ಲೆಟ್ರ್ ಯಾಕೆ ಕೊಡಬಾರ್ದು ಅನ್ನೋಂಥ ಸಮಸ್ಯೆಗಳು ನಮ್ಮ ಬಳಿ ಉದ್ಭವ ಆಗಲಿಕತ್ತವೆ. ಎಲ್ಲ ಡಿಸ್ಟ್ರಿಕ್ಕಿಂದ ಲೆಟ್ರ್ ಬಂದಾವೆ. ಆ ಲೆಟ್ರಿಗೆ ಹೊಡೋದನ್ನು ನೋಡ್ತೀನಿ. ಇವತ್ತು ನೋಡ್ಕೊಂಡು ಕೃಷ್ಣಾದ್ರಾಗ ಒಂದು ವೇಳೆ ವಿರೋಧ ಪಕ್ಷದವ್ರಿಗೆ ಕೊಡಬೇಕು ಒಂದು ಲೆಟ್ರ್ ನಮಗೆ ಅಂತಂದ್ರೆ ಅವಶ್ಯವೇ ಕೊಡ್ತೀವಿ. ಸರ್ಕಾರ ಬಗ್ಗೆ ನಮಗೇನು ಸರ್, ನಾವು ದಂಧ ಮಾಡೋರು, ನಾವು ಕೂಲಿ ಮಾಡೋರು. ಕೂಲಿ ಕೊಡಲಿಲ್ಲತ್ತಂದ್ರೆ ಏನು ರೀ, ನಾವು ಕೂಲಿ ಕೊಡ್ಲಿಂದ್ರೆ ಆ ಮಾಲಕ್ಕೆ ಬಿಡ್ತೇವೇನು ಬಿಡ್ತೇವನು ಹೇಳ್ರಿ ನಿಮ್ಗೆ ಐತನ್ನ ಬಿಡಂಗಿಲ್ಲ. ನಾವು ಇವ್ರು ಸರ್ಕಾರಕ್ಕೆ ಸಾಲ ಕೊಟ್ಟಿದ್ದೇವೆ. ನಾವು ಪುಕ್ಕಡ್ ಕೇಳ್ತಾ ಇಲ್ಲ, ನಾವು ಅವ್ರ ಬಳಿ ಇದು ಬಗ್ಗೆ ಕೇಳ್ತಾ ಇಲ್ಲ. ನಾವು ಕೈಲೇ ರೊಕ್ಕ ಹಾಕಿ ಹೆಂಡ್ರ ಮಕ್ಕಳದೆಲ್ಲ ಒಡೆಯು ಒತ್ತ ಇಟ್ಟು ಬ್ಯಾಂಕ್ನಲ್ಲಿ ಸಾಲ ಮಾಡಿ ನಮ್ಮ ಪ್ರಾಪರ್ಟಿ ಒತ್ತಿ ಇಟ್ಟು ಬಂದು ಕೆಲಸ ಮಾಡಿದೆವು. ಆ ಕೆಲಸ ಮಾಡಿದ 3 ವರ್ಷ ಆಯ್ತು. ಕೆಲಸ ಮಾಡಿ ಕೆಲಸಗಳು ಸ್ವಲ್ಪ ಮತ್ತೀಗ ಹಾಳಾಗಂಥ ಪ್ರಸಂಗ ಬಂದವ. ಅವು ಫೈನಲ್ ಆದ ಒಂದು ವರ್ಷನಾಗ ನಮ್ಗೆ ಕೊಡಬೇಕು. ಫೈನಲ್ ಒಂದು ವರ್ಷ FHD EMD ಇರ್ತದೆ, ರಿಟರ್ನ್ ಕೊಡಬೇಕು. ನಿಮ್ಮ ಕೆಲಸ ಫೈನಲಿ ಆಗಿಲ್ಲ ಅಂತಕ್ಕಿಂತ FHD EMD ಕೊಡ್ತಾ ಇಲ್ಲ ಸರ್, ಆಟ್ರೇ ಕೊಡ್ರಿ ಅಂತ ಕೇಳ್ಕೊಂಡಿದ್ದೇವೆ ನಾವು. ಅದನ್ನೂ ಕೊಡ್ಲಿಕ್ಕೆ ತಯಾರಿಲ್ಲ. ಬಿಲ್ 4 ದಿನ ಲೇಟ್ ಆಗಲ್ದಕ್ಕೆ ನಮ್ಮ FHD EMD ಕೊಡಿದ್ದು ಅದು ಕೇಳ್ಕೊಂಡಿಲ್ಲ. ಈಗ 16, 17 ನಮಗೆ GST ಕೊಡಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಹೇಳಿದ್ರು, ಯಾರ್ದು ಸೆಕ್ರೆಟ್ರಿ ಅವರಿಗೆ, ಇಲ್ಲ ಅವ್ರದ್ದು ಏನದ ಅವರು ಇದು ಕೊಡ್ರಿ GST ಕೊಡ್ರಿ 17, 18 4% ಇದ್ದು 12% ಆಗ್ಯದ. ಕೋರ್ಟ್ ಆರ್ಡ್ರ್ ಮಾಡ್ಯದ ಅವ್ರಿಗೆ ಕೊಡ್ರಿ ಅಂತೇಳಿ. ಆದ್ರೂ ಏನೋ ಇವತ್ತು 6 ತಿಂಗಳಾಯ್ತು ಕೊಡುತ್ತಂತ 6 ತಿಂಗಳಾಯ್ತು ಅದು ಕೊಟ್ಟಿಲ್ಲ ಸರ್. ಒಟ್ಟೆ MDP ಅಂತದ. MDP ಅಂದರೆ ಮೆಟಲ್ ಮುರುಮ್ ತಂದು ನಾವು ಕೆಲಸ ಮಾಡೋದು. ಅದು ಮೆಟಲ್ದು ಕ್ರಷರ್ ಕ್ವಾರಿಗಳವ. ಅಲ್ಲಿ ನಮ್ಗೆ ರಸೀದ್ ಸಿಗ್ತಾ ಕಡೆ ತರ್ಬೋದು. ಇವತ್ತು ಇವ್ರು ಗೌರ್ಮೆಂಟ್ ಒಟ್ಟು ಕ್ವಾರಿ ಎಲ್ಲ ತೆಗೆದು ಹಾಕಿದ್ದಾರೆ. ನಾವು ಯಾರ್ಯಾರ ರೈತರ ಬಳಿ ಎಪ್ಪಣ್ಣಂದು ಕೈಕಾಲು ಹಿಡೋದು ಹೊಟ್ಟಿ ಅದ, ನಮ್ಗೆ ಉದ್ಯೋಗ ಅದ, ಅಲ್ಲಿ ತರಬೇಕು. ಅದ್ರ ಮೇಲೆ ಅದ್ರ ರಾಯಲ್ಟಿ ಅಲ್ಲೇ ಕಟ್ರಂತಾರೆ. ಯಾರು ಬೇಕು ಕಟ್ಟೋ ರೈತ ಅಂತಾನ, ನನ್ನ ಬಳಿ ಲೈಸೆನ್ಸ್ ಇಲ್ಲ, ನಾ ಹೆಂಗೆ ಕಟ್ಕೋಲಿ ಅದು ಕಟ್ರಿ ಅಂತ ಹೇಳಿ ನಮಗೇನದ ಒಂದು ಗಾಡಿ ಎಲ್ಲಿದೆ ಮುರುಮ್ ತಂದೇವಂದ್ರೆ 5% ಪೆನಾಲ್ಟಿ ಹಾಕಲ್ತಾರೆ ಸರ್. 5%. ಅದೇನೋ ವಿಧಾನಸೌಧದಾಗ ಅವ್ರಿಗೆ ನಮಗೆ ಮೀಟಿಂಗ್ ಆಗ್ಯದ. ನಾವು ತಿಳಿಸಿ ಹೇಳಿದೆವು, ಸರ್ ಕ್ವಾರಿ ಕೊಡ್ರಿ ಅಲ್ಲೇ ಕಟ್ಟಿ ತೊಗೊಂಬರ್ತೇವೆ ನಾವು. ಸರ್ಕಾರಿ ಕ್ವಾರಿನೇ ಇಲ್ಲ, ರಾಯಲ್ಟಿ ಎಲ್ಲಿ ಕಟ್ಟ ಮೇದಕ್ಕೆ ನ್ಯಾಯ ಕೊಡ್ರಿ ಅಂದ್ರೆ ನ್ಯಾಯ ಇವತ್ತಿಗೆ ಕೊಡ್ಲಿಕ್ಕೆ ತಯಾರಿಲ್ಲ.